ರಾಜ್ಯಕ್ಕೆ ಅಭಿವೃದ್ಧಿ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ, ಅವರು DCM ಆಗಿದ್ದಂಥ ಸಂದರ್ಭದಲ್ಲಿ, ಈಶ್ವರಪ್ಪನವರು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಅವತ್ತಿಂದ ಆಗಿದೆ. ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂಥ ರಾಘವೇಂದ್ರ ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ತಮ್ಮ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿಗೆ ಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ನಾವು ಶಾಸಕರಾದ ಮೇಲೆ, ಅಂದರೆ ನಾವು ಗೆದ್ದ ಮೇಲೆ ಅನೇಕ ಸಂಗತಿಗಳು ಇಲ್ಲಿನ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ನಮ್ಮ ಕಾರ್ಯ ನಡೆಯುವಂಥದ್ದು. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಜನಪರವಾಗಿರೋಂಥ ಸಂಗತಿಗಳನ್ನು, ಜನರ ಹತ್ರ ಸಲಹೆಗಳನ್ನು ಸ್ವೀಕಾರ ಮಾಡಿ ಅವರೇನು ಅಭಿಪ್ರಾಯ ಪಡ್ತಾರೆ ಅದಕ್ಕೆ ಪೂರಕವಾಗಿ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಂದ ತಕ್ಷಣ ಒಂದೆರಡು ಸಮಸ್ಯೆಗಳು ಕೂಡ ಫೇಸ್ ಮಾಡ್ತಾ ಇದ್ದೀವಿ. ಅವತ್ತಿದ್ದಂಥ ಸುಲಭವಾದಂಥ ರೀತಿ ಒಳಗಡೆ ನಮಗೆ ಹಣ ಇವತ್ತು ಅದಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಯಾವ ಸಂದರ್ಭದಲ್ಲಿ ಹೇಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಡೆವಲಪ್ಮೆಂಟ್ ಮಾಡುವಂಥ ಕೆಲಸಕ್ಕೆ ಈಗ ನಾವು ಕೈ ಹಾಕಿದ್ದೇವೆ. ನಾಗರಿಕರ ಜೊತೆಗೆ ನಾವು ಯಾವತ್ತೂ ಕೂಡ ಇರಬೇಕು ಅಂತ ಯೋಚನೆ ಮಾಡಿ ನಾಗರಿಕರ ಜೊತೆಗೆ ಇರ್ತೇವೆ. ಅಲ್ಲಿ ಅವರ ಅಭಿಪ್ರಾಯ ತೊಗೊಂಡು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಏರ್ಪೋರ್ಟು ಉದ್ಘಾಟನೆ ಅದೇ ಹೇಳಿದ್ನಲ್ಲ ನಾನು, ಸನ್ಮಾನ್ಯ ಯಡಿಯೂರಪ್ಪನವರು ಏರ್ಪೋರ್ಟಿಗೆ ಸಾಕಷ್ಟು ಶ್ರಮವನ್ನು ಹಾಕಿದ್ರು. ರಾಘವೇಂದ್ರ ಅದನ್ನು ಫಾಲೋ ಅಪ್ ಮಾಡಿ ಅದಕ್ಕೆ ಬೇಕಾಗಿರೋದು ಎಲ್ಲ ಸಂಗತಿಗಳನ್ನು ಜೋಡಿಸಿ ಅದು ಉದ್ಘಾಟನೆ ಆಗೋವರೆಗೂ ಕೂಡ ಬೆನ್ನತ್ತಿದ್ರು. ಅದರ ಪರಿಣಾಮ ಇವತ್ತು ಏರ್ಪೋರ್ಟ್ ಆಗಿರುವಂಥದ್ದು. ಹಾಗಾಗಿ ರಾಘವೇಂದ್ರ ಮತ್ತು ಯಡಿಯೂರಪ್ಪನವರು ಏರ್ಪೋರ್ಟ್ ಆಗೋದಕ್ಕೆ ತುಂಬ ಅವ್ರದ್ದು ಕೊಡುಗೆ ಇದೆ, ವಿಶೇಷ ಪ್ರಯತ್ನ ಇದೆ. ಸೊ ಹಾಗಾಗಿ ಅದು ನಡೆಯುತ್ತೆ. ನಾವೊಂದು ಈಗ ವಿಶೇಷವಾಗಿ ಶಿವಮೊಗ್ಗ ನಗರದ ದೃಷ್ಟಿಯಿಂದ ಏನಾಗಬೇಕು ಇದನ್ನೆಲ್ಲ ಸ್ವಲ್ಪ ಒಂದು ಯೋಚನೆ ಮಾಡಿ ನಾವು ಮಾಡ್ತಾಯಿದ್ದೀವಿ. ಜಿಲ್ಲೆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರ ಜೊತೆಗೆ ಸಹಕಾರ ತಗೊಂಡು, ರಾಘವೇಂದ್ರ MP ಅವರು ಅವ್ರ ಜೊತೆ ಸಹಕಾರ ತಗೊಂಡು ಅವ್ರು ಏನು ಯೋಚನೆಗಳನ್ನು ಮಾಡ್ತಾಯಿದ್ದಾರೆ ಅವ್ರಿಗೆ ಸಹಕಾರ ಕೊಡೋ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇಲ್ಲ ಆಗಬೇಕಾಗಿರೋಂಥದ್ದು ಇನ್ನೊಂದಷ್ಟು ಸಂಗತಿಗಳಿದೆ. ಈ ಸರ್ಕಾರದಿಂದ ನಾವೇನೋ ನಿರೀಕ್ಷೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಫ್ಯೂಚರ್ ಪ್ಲ್ಯಾನ್ಗಳನ್ನು ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸರ್ಕಾರದ ಜೊತೆ ಮಾತುಕತೆ ಮಾಡ್ತಾಯಿದ್ದೀವಿ. ಎಲ್ಲೂ ಕೂಡ ಅದನ್ನು ಇಂಪ್ಲಿಮೆಂಟೇಷನ್ಗೆ ಹಣ ಇಲ್ಲದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಸ್ವಲ್ಪ ಬೇಸರ ಇದೆ. ನಮಗೆ ಕಾರ್ಯವನ್ನು ಮಾಡಬೇಕು. ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ ನಮ್ಮ ಕೈಲಿ ಉತ್ತರ ಇಲ್ಲದೆ ಇರೋಂಥ ಸ್ಥಿತಿ. ಮುಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕಾರ್ಯಗಳನ್ನು ಮುಂದಕ್ಕೆ ತೊಗೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೇವೆ. ಅವ್ರ ಫ್ಯಾಮಿಲಿ ಜೊತೆಗೆ ನಾವು ನನ್ನ ತನಕನೂ ಜೊತೆಗೆ ಒಟ್ಟಿಗೆ ಇದ್ದು ಅವ್ರಿಗೆ ಬೇಕಾಗಿರೋಂಥ ಶಕ್ತಿ ತುಂಬ ಕೆಲಸವನ್ನು, ಧೈರ್ಯ ತುಂಬ ಕೆಲಸವನ್ನು ನಾವು ಮಾಡಿದ್ದೇವೆ. ಯಾವ ಕಾರಣಕ್ಕೆ ಭಯೋತ್ಪಾದಕರು ಈ ಕೆಲಸವನ್ನು ಕೃತ್ಯವನ್ನು ಮಾಡಿದ್ದಾರೆ, ಆ ಭಯೋತ್ಪಾದಕರಿಗೆ ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಕೇಂದ್ರ ಸರ್ಕಾರದ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೇವೆ. ಕೇಂದ್ರ ಸರ್ಕಾರ ಈ ಒಂದು ಘಟನೆಯನ್ನು ಗಮನದಲ್ಲಿ ಇಟ್ಕೊಂಡು ಆಗಬೇಕಾಗಿರೋಂಥ ಮುಂದಿನ ಎಲ್ಲ ಕಾರ್ಯಗಳನ್ನು ಕೂಡ ಮಾಡುತ್ತೆ ಅನ್ನೋಂಥ ವಿಶ್ವಾಸ ಇದೆ. ನರೇಂದ್ರ ಮೋದಿಯವರು ಈ ದಿಕ್ಕಲ್ಲಿ ಈಗಾಗಲೇ ದೃಢವಾದ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಸಾಕಷ್ಟು ಸಂಗತಿಗಳು ಈಗಾಗಲೇ ಬದಲಾವಣೆಗಳ ಬಗ್ಗೆ ಯೋಚನೆ ನಡೆದಿದೆ. ವೀಸಾ ಕ್ಯಾನ್ಸಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. 24 ಗಂಟೆ ಗಡುವು ಕೊಟ್ಟಿದ್ದಾರೆ. ಹೀಗೆ ಮತ್ತೆ ಹೇಳಿ ಕೇಳಿ ಸಿಂಧು ನದಿಯ ಸಂಬಂಧಪಟ್ಟಂಥ ನೀರಿನ ಒಪ್ಪಂದನೂ ಕೂಡ ಈಗಾಗಲೇ ಸಿಂಧು ನದಿಯ ಒಪ್ಪಂದನೂ ಕೂಡ ಈಗ ಅದರಿಂದ ಹೊರಗಡೆ ಬಂದಿದ್ದಾರೆ. ಸಿಮ್ಲಾ ಒಪ್ಪಂದದಿಂದನೂ ಕೂಡ ಹೊರಗಡೆ ಬಂದಿದೆ. ಸೊ ಒಟ್ಟಾರೆ ಭಾರತ ಉಳಿಬೇಕು ಅಂತಾದರೆ ಈ ರೀತಿಯ ಸರಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಿ ಅದಾದ ನಂತರ ನಾವು ಈ ದೇಶವನ್ನು ಕಾಪಾಡುವಂಥ ಕೆಲಸನ ಮಾಡ್ತೇವೆ. ಕಾಂಗ್ರೆಸ್ನವ್ರು ಇರೋದೇ ಆರೋಪ ಮಾಡಲಿಕ್ಕೆ. ನಾವು ರಾಜ್ಯ ಸರ್ಕಾರ ಏನು ಜಾಸ್ತಿ ಮಾಡಿದೆ ಅಂತ ನಾವು ಹೇಳ್ತೇವೆ. 46 ವಸ್ತುಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಈಗ ಜಾಸ್ತಿ ಮಾಡಿರುವಂಥದ್ದು. ಸಾವಿರಾರು ಗಟ್ಟಲೆ ಹಣವನ್ನು ಅದರೊಳಗಡೆ ಜಾಸ್ತಿ ಮಾಡಿರುವಂಥದ್ದು, ಜನರ ಜೇಬಿಗೆ ಕತ್ತರಿ ಹಾಕಿರುವಂಥದ್ದು. ಹಾಗಾಗಿ ಏನೂ ಬಡ್ಜೆಟ್ ಒಳಗಡೆ ತೆರಿಗೆಗಳನ್ನು ಜನಕ್ಕೆ ಹಾಕೋಲ್ಲ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು 46 ವಸ್ತುಗಳ ಬೆಲೆಯನ್ನು ಗಗನಕ್ಕೆ ಏರುವಂಥ ರೀತಿಯೊಳಗೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಏನು ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡಿದ್ರಿ ಅಂಥೇಳಿ. ಒಟ್ಟು ಅದು ಇದಕ್ಕೆ ಸಂಬಂಧಪಟ್ಟಂಥ ಸಂಗತಿ. ಅಲ್ಲಿನ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ನಮ್ಮ ದೇಶದ ಬೆಲೆಗಳ ಮೇಲೆ ನಿರ್ಧಾರ ಏನಾಗೋದಿಲ್ಲ. ಸೊ ಹಾಗಾಗಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಎಷ್ಟು ಮಾಡಬೇಕು. ನಾವು ಮಾಡಿರೋದು 50 ಪೈಸಾ ಮಾಡಿಲ್ಲ. ಆದರೆ ಇವರು ಸರ್ವಿಸ್ ಟ್ಯಾಕ್ಸನ್ನು ಹಾಕೋದಿದೆಯಲ್ಲ, ಸೆಸ್, ಅದನ್ನು ಕಡಿಮೆ ಮಾಡಬೇಕು. ಅದು ಮಾಡದೇ ಇದ್ದರೆ ಸಹಜವಾದಂಥ ರೀತಿಯಲ್ಲಿ ಜಾಸ್ತಿಗಳಾಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಬಡವರನ್ನು, ಅವರ ರಕ್ತವನ್ನು ಹೀರುವಂಥ ಕೆಲಸವನ್ನು ಮಾಡ್ತಾಯಿದೆ. ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು. ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು ಒಂದು ಪ್ಯಾಕೆಟ್ಟಿಗೆ. ಒಂದು ಪ್ಯಾಕೆಟ್ ಒಳಗಡೆ 1 ಲೀಟ್ರ್ 50 ಮಿಲಿಮೀಟ್ರ್, 1 ಲೀಟ್ರು ಪ್ಲಸ್ 50 ml ಜಾಸ್ತಿ ಇರ್ತಾಯಿತ್ತು. ಈಗ ರೇಟು ಜಾಸ್ತಿ ಮಾಡಿದ್ರು, 50 ml ಕಡಿಮೆ ಮಾಡೋದು ಹಾಲನ್ನು.
ಹೀಗೆ ಜನರಕ್ತ ಹೀರ್ತಾ ಇರುವಂಥದ್ದು. ಕಾಂಗ್ರೆಸ್ಸಿಗೆ ಬೆಲೆ ಏರಿಕೆ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆಯೇ ಇಲ್ಲ ಇವಾಗ.